ನಮಸ್ಕಾರ ಸ್ನೇಹಿತರೆ, ನಾವು ಹತ್ತತ್ರ ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಅಂದರೆ ನಾವಿವಾಗ ತುಮಕೂರು ರೈಲು ನಿಲ್ದಾಣದಿಂದ ಹತ್ತತ್ರ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ. ನಾವಿವಾಗ ಈ ಒಂದು ಲೈನ್ ಏನು ನೋಡ್ತಿದ್ದೀವಿ, ಈ ಒಂದು ಲೈನ್ ಬಂದುಬಿಟ್ಟು ಅರಸೀಕೆರೆ ಮಾರ್ಗ ಇರುತ್ತೆ. ಇವಾಗ ನಾವಿವಾಗ ಏನೋ ಒಂದು ರೈಲ್ವೆ ಲೈನ್ ನೋಡ್ತಿದ್ದೀವಿ. ಈ ಒಂದು ರೈಲ್ವೆ ಲೈನ್ ಏನಿದೆ, ಈ ಒಂದು ರೈಲ್ವೆ ಲೈನ್ ಬಂದುಬಿಟ್ಟು ಬೆಂಗಳೂರಿನಿಂದ ಅರಸೀಕೆರೆ, ಅರಸೀಕೆರೆಯಿಂದ ಕಡೂರು, ಕಡೂರಿನಿಂದ ಬೀರೂರಿಂದ ಚಿಕ್ಕಜಾಜೂರು, ಹುಬ್ಬಳ್ಳಿ ಹೋಗುವಂಥ ಒಂದು ರೈಲು ಮಾರ್ಗ. ಇದೇ ರೈಲು ಮಾರ್ಗಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ರೈಲು ಹಳಿನ ನಾವು ನೋಡ್ಬೋದು. ಸ್ಲೀಪರು, ಬಲಾಸ್ಟು ಎಲ್ಲ ಹಾಕಿ ಹತ್ತತ್ರ ಎಲ್ಲ ರೆಡಿ ಆಗಿದೆ. ಇಷ್ಟು ದಿನ ನಾವು ಬೆಂಗಳೂರಿಂದ ದಾವಣಗೆರೆ ರೀಚ್ ಆಗಬೇಕು ಅಂದರೆ ಈ ಒಂದು ರೈಲು ಮಾರ್ಗನೇ ಉಪಯೋಗಿಸ್ತಿದ್ವಿ. ಹತ್ತತ್ರ 325 ಕಿಲೋಮೀಟರ್ ಆಗ್ತಿತ್ತು ಈ ಒಂದು ರೈಲು ಮಾರ್ಗದಲ್ಲಿ ನಾವು ದಾವಣಗೆರೆ ರೀಚ್ ಆಗಲಿಕ್ಕೆ. ಸೊ ಈ ಒಂದು ಏನು ಟ್ರಾವೆಲ್ ಡಿಸ್ಟೆನ್ಸ್ ಇದೆ ಅದನ್ನ ಕಡಿಮೆ ಮಾಡಲಿಕ್ಕೆ ಅಂತಲೇ ತುಮಕೂರು ಜಂಕ್ಷನಿಂದ ದಾವಣಗೆರೆಗೆ ಹೊಸದಾಗಿ ಒಂದು ರೈಲು ಮಾರ್ಗ ನಿರ್ಮಾಣ ಮಾಡ್ತಿರೋದು. ಈ ಒಂದು ರೈಲು ಮಾರ್ಗ ಬರೀ ದಾವಣಗೆರೆ ಮಾತ್ರ ಅಲ್ಲ, ಅಲ್ಲಿ ಮುಂದೆ ಹೋಗಿ ಊರುಕೆರೆ ಜಂಕ್ಷನ್ನಲ್ಲಿ ನಮಗೆ ಪಾವಗಡ ಮತ್ತು ಕಲ್ಯಾಣದುರ್ಗ ಏನೋ ಒಂದು ಹೊಸ ರೈಲು ಮಾರ್ಗ ನಡೀತಿದೆ, ಆ ಒಂದು ರೈಲು ಮಾರ್ಗಕ್ಕೂ ಸಂಪರ್ಕ ಕಲ್ಪಿಸುತ್ತೆ. ಈ ಒಂದು ರೈಲು ಮಾರ್ಗ ಏನಿದೆ ಊರುಕೆರೆ ಜಂಕ್ಷನ್ನು ಕೂಡ, ಊರುಕೆರೆ ಸ್ಟೇಷನ್ನು ಕೂಡ ಜಂಕ್ಷನ್ ಆಗಿ ಮಾರ್ಪಡಿಸಲಿದೆ. ಸೊ ತುಮಕೂರು ಒಂದು ಜಂಕ್ಷನ್ ಅಲ್ಲ, ಇನ್ನು ತುಮಕೂರಲ್ಲಿ ಎರಡೆರಡು ಜಂಕ್ಷನ್ ನಾವು ನೋಡ್ಬೋದು. ಒಂದು ಊರುಕೆರೆ ಜಂಕ್ಷನ್ನು, ಇನ್ನೊಂದು ಬಂದುಬಿಟ್ಟು ನಮ್ಮ ತುಮಕೂರು ಜಂಕ್ಷನ್ನು. ಈ ಒಂದು ರೈಲು ಮಾರ್ಗದಿಂದ ನಾವು ಟ್ರಾವೆಲ್ ಮಾಡೋದ್ರಿಂದ ಹತ್ತತ್ರ ನಮಗೆ 50 ಕಿಲೋಮೀಟರ್ ನಮಗೆ ಸೇವ್ ಆಗುತ್ತೆ. ಇಲ್ಲಿಂದ ತುಮಕೂರಿನಿಂದ ಡೈರೆಕ್ಟ್ ರೈಲು ಮಾರ್ಗ ಇರೋದ್ರಿಂದ ದಾವಣಗೆರೆಗೆ ನಮಗೆ ತುಮಕೂರಿಂದ 200 ಕಿಲೋಮೀಟರ್ ಆದರೆ ಬೆಂಗಳೂರಿಂದ 270 ಕಿಲೋಮೀಟರ್ ದೂರ ಆಗ್ತದೆ. ಇವಾಗ ಈ ರೈಲು ಮಾರ್ಗದಲ್ಲಿ ನಾವು 325 ಕಿಲೋಮೀಟರ್ ಕ್ರಮಿಸಿ ನಾವು ದಾವಣಗೆರೆ ರೀಚ್ ಆಗಬೇಕಿರುತ್ತೆ. ಆದರೆ ಈ ಒಂದು ರೈಲು ಮಾರ್ಗದಲ್ಲಿ ಹೋಗೋದ್ರಿಂದ ನಮಗೆ ಕೇವಲ 270 ಕಿಲೋಮೀಟರ್ ತಲುಪಿದ್ರೆ ಸಾಕು, ನಾವು ದಾವಣಗೆರೆ ರೀಚ್ ಆಗ್ತೀವಿ. ಮತ್ತು ಈ ಒಂದೊಂದು ರೈಲು ಮಾರ್ಗದಲ್ಲಿ ಮುಂದೆ ಹೋಗಿ ನಾವು ಊರುಕೆರೆ ಏನು ಜಂಕ್ಷನ್ ಇದೆ ಆ ಜಂಕ್ಷನ್ನಿಂದ ನಾವು ಎಡಕ್ಕೆ ಹೋದರೆ ದಾವಣಗೆರೆ ರೀಚ್ ಆಗ್ತೀವಿ, ಬಲಕ್ಕೆ ಹೋದರೆ ನಾವು ಪಾವಗಡ, ಕಲ್ಯಾಣದುರ್ಗ ಆ ರೂಟಿಗೆ ನಾವು ರೀಚ್ ಆಗ್ತೇವೆ. ಈ ಒಂದು ರೈಲು ಮಾರ್ಗ ಸದ್ಯಕ್ಕೆ ಸಿಂಗಲ್ ಲೇನ್ ರೈಲು ಮಾರ್ಗ ಆಗಿದ್ದು, ಕಾಲಕ್ರಮೇಣ ಇದು ಕೂಡ ಡಬಲ್ ಲೇನ್ ಆಗೋ ಸಾಧ್ಯತೆ ತುಂಬ ಇದೆ. ನಾವು ನೋಡ್ಬೋದು ರೈಲ್ವೆ ಲೈನ್ ಬರ್ತಾ ಬರ್ತಾ ಸೀದಾ ರೈಟಿಗೆ ಕರೆಕ್ಟಾಗಿ ಡಿವಿಯೇಟ್ ಆಗಿಬಿಟ್ಟಿದೆ. ಸೊ ನಮ್ಮ ಯಶವಂತಪುರ ಜಂಕ್ಷನ್ ಬಿಟ್ಟು ನಾವು ಮುಂದೆ ಬರ್ತಾ ಹೋದರೆ ನಮಗೆ ಚಿಕ್ಕಜಾಜೂರ್ವರೆಗೂ ನಮಗೆಲ್ಲೂ ರೈಟಿಗೆ, ಚಿಕ್ಕಜಾಜೂರು ಜಂಕ್ಷನ್ವರೆಗೂ ನಮಗೆಲ್ಗೂ ರೈಟಿಗೆ ಒಂದು ಲೈನ್ ಡಿವಿಯೇಟ್ ಆಗಿರೋದು, ಇಲ್ಲ ರೈಟಿಗೆ ಜಂಕ್ಷನ್ ಇರೋದು ನಮ್ಗೆ ಕಾಣಬರಲ್ಲ. ಆದರೆ ಇನ್ನು ಮುಂದೆ ಯಶವಂತಪುರ ಬಿಟ್ಟು ನೆಕ್ಸ್ಟು ಅಥವಾ ಒಂದು 60 ಕಿಲೋಮೀಟ್ರ್ ಮುಂದೆ ಬಂದಿದ ತಕ್ಷಣ ನಮಗೆ ಫಸ್ಟೇ ಒಂದು ರೈಟಿಗೆ ಒಂದು ಲೇನ್ ಹೋಗುತ್ತೆ. ಆ ಒಂದು ಲೇನೇ ಈ ಒಂದು ದಾವಣಗೆರೆ ಇಲ್ಲ ಪಾವಗಡ ಏನು ರೈಲು ಮಾರ್ಗ ಇದೆ, ಈ ಒಂದು ರೈಲು ಮಾರ್ಗ. ನಾವು ಹತ್ತತ್ರ ಆಲ್ರೆಡಿ ಒಂದು ಬ್ರಿಡ್ಜ್ ದಾಟಿ ಬಂದಿದ್ದೀವಿ. ತುಮಕೂರು ಕುಣಿಗಲ್ ಬ್ರಿಡ್ಜ್ ಏನಿದೆ ಆ ಒಂದು ಅಂಡರ್ ಪಾಸ್ ಅನ್ಬೋದು, ಇಲ್ಲ ಬ್ರಿಡ್ಜ್ ಅನ್ಬೋದು, ಆ ಒಂದು ಮೊದಲನೇ ಬ್ರಿಡ್ಜನ್ನ ನಾವು ದಾಟಿ ಬಂದಿದ್ದೀವಿ. ಇವಾಗ ಎರಡನೇ ಬ್ರಿಡ್ಜ್ ಇಲ್ಲಿ ಬರ್ತಿದೆ, ರಿಂಗ್ ರೋಡು. ಇಲ್ಲಿ ಏನು ರಿಂಗ್ ರೋಡ್ ಬರುತ್ತಾ ಆ ರಿಂಗ್ ರೋಡಿಗೆ ಎರಡನೇ ಬ್ರಿಡ್ಜ್ ಇಲ್ಲಿ ನಾವು ನೋಡ್ಬೋದು, ಇಲ್ಲೇ ಇದೆ. ನಮ್ಗೆ ಬ್ರಿಡ್ಜ್ ಇರೋದಾಗ ಗೊತ್ತಾಗಲ್ಲ. ಇವಾಗ ನಾವು ಹತ್ತತ್ರ ಈ ಒಂದು ರೈಲು ಮಾರ್ಗದ ಎರಡನೇ ಬ್ರಿಡ್ಜ್ ಅಂತ ಹೇಳ್ಬೋದು. ಇದೇನು ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ, NH 206ಗೆ, ತುಮಕೂರು ರಿಂಗ್ ರೋಡು. ಆ ಒಂದು ರಿಂಗ್ ರೋಡಿನ ಒಂದು ಬ್ರಿಡ್ಜ್ ಇದು. ನಾವು ನೋಡ್ಬೋದು ಅರಸೀಕೆರೆ ಲೈನು ಆಲ್ರೆಡಿ ಇಲ್ಲಿಂದ ತುಂಬ ದೂರ ಹೊರಟೋಗ್ಬಿಟ್ಟಿದೆ. ಇಲ್ಲಿಂದ ನಮ್ಮ ದಾವಣಗೆರೆ ಲೈನು ತನ್ನ ಒಂದು ಏನು ಓನ್ ವೇ ಇದೆ ಅದು ಫಾಲೋ ಮಾಡೋದು ರೀತಿ ಕಾಣಿಸ್ತಿದೆ ನಮಗೆ. ಒಂದು ಸಿಂಗಲ್ ಲೈನ್ ಟ್ರ್ಯಾಕು ನಮಗೆ ಕ್ಲಿಯರ್ ಕಟ್ಟಾಗಿ ನಮಗೆ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸ್ತಿದೆ. ಸೊ ಅಲ್ಲಿ ನಮ್ಮದು ಅರಸೀಕೆರೆ ಲೈನ್ ಕಾಣಿಸ್ತಿದೆ. ಸೊ ಕಂಪ್ಲೀಟ್ಲಿ ಒಂದು ವಿ ಶೇಪ್ ಡಿವೈಡ್, ಹೋದೆಯ ದೂರ ನೀ ಜೊತೆಗಾರ ಅಂತ ಈ ಒಂದು ಟ್ರ್ಯಾಕು ತನ್ನ ಸಿಂಗಲ್ ಲೇನ್ನ ಸಿಂಗಲಾಗಿ ಫಾಲೋ ಮಾಡ್ತಿದೆ. ಅದು ಆ್ಯಕ್ಚುಲಿ ನಮ್ಮ ನ್ಯಾಚುರಲ್ ಗ್ರೌಂಡ್ ಲೆವೆಲ್ಲು. ಅಲ್ಲಿಂದ ನಾವು ಬಂದರೆ ನೋಡ್ಬೋದು ಈ ಒಂದು ರೈಲು ಮಾರ್ಗ ಎಷ್ಟು ಎತ್ತರದಲ್ಲಿದೆ ಅಂತ. ಈ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ದಲ್ಲೇ ಇರ್ಬೋದು, ಬಟ್ ತುಂಬಾ ಎತ್ತರದಲ್ಲಿದೆ. ಯಾಕಂದರೆ ಈ ಒಂದು ರೈಲು ಮಾರ್ಗ ಏನಿದೆ ಪ್ರಮುಖವಾದ NH 206 ಇರ್ಬೋದು, ಇಲ್ಲ NH 4 ಇರ್ಬೋದು, ಅದ್ರ ಮುಖಾಂತರ ಹಾದು ಹೋಗ್ಬೇಕಿರುತ್ತೆ.
ನಿಮಗೆ ಈ ಕ್ಯಾಮ್ರಾ ಆ್ಯಂಗಲಲ್ಲಿ ನಿಮ್ಗೆ ಗೊತ್ತಾಗ್ದಲೇ ಇರ್ಬೋದು ಇದು ಎಷ್ಟು ಎತ್ತರದಲ್ಲಿದೆ ಅಂತ. ಬಟ್ ಈ ಒಂದು ರೈಲು ಮಾರ್ಗ ಏನಿದೆ ತೀರಾ ತುಂಬಾ ಎತ್ತರದಲ್ಲಿದೆ. ನಾವು ನೋಡ್ಬೋದು ಅಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಿದೆ. ಆ ಬ್ರಿಡ್ಜ್ ಏನು ಕಾಣಿಸ್ತಿದೆ ಅದು ನಮ್ಮ NH-206 ಏನಿದೆ ಅದನ್ನು ಕ್ರಾಸ್ ಮಾಡುವಂಥ ಬ್ರಿಡ್ಜು. ಈ ಒಂದು ರೈಲ್ವೆ ಲೈನಲ್ಲಿ ಪ್ರಮುಖವಾದ ಮೊದಲನೇ ಪ್ರಮುಖವಾದ ಬ್ರಿಡ್ಜ್ ಅದು. ಆ ಒಂದು ಚಿಕ್ಕ ಬ್ರಿಡ್ಜ್ ಏನಿದೆ ಅದೊಂದು ಸ್ಟೀಲ್ ಗರ್ಡರ್ ಬ್ರಿಡ್ಜ್. ಫೈನಲಿ ನಾವು NH-206 ಹತ್ರ ಇದ್ದೀವಿ. ನಾವಿವಾಗ ಇಲ್ಲಿ ಏನು ಒಂದು ಹೌರಾ ಬ್ರಿಡ್ಜ್ ನೋಡ್ತಿದ್ದೀವಿ. ಬೆಂಗಳೂರು ಹೊನ್ನಾವರ ರೋಡ್ ಮೇಲೆ ನಾವು ಬ್ರಿಡ್ಜ್ ನೋಡ್ತಿದ್ದೀವಿ. ಈ ಒಂದು ಬ್ರಿಡ್ಜ್ ಬಂದ್ಬಿಟ್ಟು ಒಂದು ಪ್ರಮುಖವಾದ ಮೇಯ್ನ್ ಬ್ರಿಡ್ಜ್ ಆಗಿರುತ್ತೆ. ಈ ಒಂದು ರೈಲು ಮಾರ್ಗದಲ್ಲಿ ಮೊದಲನೇ ಒಂದು ಸ್ಟೀಲ್ ಗರ್ಡರ್ ಬ್ರಿಡ್ಜ್ ಇದು. ಈ ಒಂದು ರೈಲು ಮಾರ್ಗದಲ್ಲಿ ಪ್ರಮುಖವಾದ ಮೇಯ್ನ್ ಸ್ಟೀಲ್ ಗರ್ಡರ್ ಬ್ರಿಡ್ಜ್ ಆಗಿರುತ್ತೆ ಇದು. ನಾವು ನೋಡ್ಬೋದು ಈ ಒಂದು ರೋಡು ಎಕ್ಸ್ಪೆನ್ಷನ್ ಪ್ರಗತಿಯಲ್ಲಿರೋದ್ರಿಂದ ವೈಡ್ನಿಂಗ್ಸು ಕೂಡ ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು. ಸೊ ನಾವು ನೋಡ್ಬೋದು ಈ ಒಂದು ಸ್ಟೀಲ್ ಗಾರ್ಡನ್ ಮೇಲೆ ಒಂದು ಸಿಂಗಲ್ ಲೈನ್ ಟ್ರ್ಯಾಕ್ ರನ್ ಆಗಿದೆ. ಸಿಂಗಲ್ ಲೈನ್ ಟ್ರ್ಯಾಕು ಈ ಒಂದು ಸ್ಟೀಲ್ ಗಾರ್ಡರ್ ಬ್ರಿಡ್ಜ್ ಮೇಲೆ. ನಾವು ಈ ಒಂದು ಬ್ರಿಡ್ಜ್ ಮೇಲೆ ಹತ್ತಲಿಕ್ಕೆ ನಮಗೆ ಸ್ಟೇರ್ಸ್ ಕೂಡ ಮಾಡಿದ್ದಾರೆ. ಇದೆಲ್ಲ ಗೈಡ್ ರೈಲ್ ಹಾಕ್ಬಿಟ್ಟು ರೆಡಿ ಮಾಡ್ತಿದ್ದಾರೆ. ನೋಡ್ಬೋದು ಕೆಳಗಡೆ ಎಷ್ಟು ಡಿಸ್ಟೆನ್ಸ್ವರೆಗೂ ಈ ಒಂದು ಸ್ಟೇರ್ ಇದೆ ಅಂತ, ಮೇಲೆ ಹತ್ತಲಿಕ್ಕೆ ಇಳಿಲಿಕ್ಕೆ. ಸೊ ನಾವಿವಾಗ ಏನಿದ್ದೀವಿ ಇದು ಬಂದ್ಬಿಟ್ಟು ಚಿಕ್ಕಪೇಟೆ ಮತ್ತು ದಿಬ್ಬೂರು ರಸ್ತೆ. ಇದು ಬರ್ತಾ ಬರ್ತಾ ಇನ್ನೂ ತುಂಬ ಎಲಿವೇಟೆಡ್ ಜಾಗ ಆಗಿಬಿಟ್ಟಿದೆ ಇದು. ಇವಾಗ ನಾವು ಏನು ಮೇಯ್ನ್ ಗರ್ಡರ್ ಬ್ರಿಡ್ಜ್ ಇತ್ತು ಅದನ್ನು ಬಿಟ್ಟು ಸುಮಾರು ದೂರ ಬಂದಿದ್ದೀವಿ. ಇವಾಗ ನಾವೇನು ನೋಡ್ತಿದ್ದೀವಲ್ಲ ಅದು ರಸ್ತೆ ಬಂದುಬಿಟ್ಟು ಚಿಕ್ಕಪೇಟೆ ಮತ್ತು ದಿಬ್ಬೂರು ನಡುವಿನ ರಸ್ತೆ ಆಗಿರುತ್ತೆ. ಅದಕ್ಕೆ ಇದೊಂದು ಅಂಡರ್ ಪಾಸ್ ವ್ಯವಸ್ಥೆ ಇದೆ ಈ ಒಂದು ರೋಡಿಗೆ. ಇಲ್ಲೊಂದು ಶಾರ್ಪ್ ಟರ್ನ್ ಇದೆ ಅಲ್ಲಿಂದ ಆ ಕಡೆಯಿಂದ. ನಾವು ಆವಾಗಲೇ ನೋಡಿದ್ವಲ್ಲ ಆ ಒಂದು ರೈಲ್ವೆ ಬ್ರಿಡ್ಜ್ ಅಲ್ಲಿದೆ. ಅಲ್ಲಿಂದ ತೀರಾ ಹತ್ತಿರದಲ್ಲೇ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಎಕ್ಸಿಸ್ಟಿಂಗ್ ರೋಡ್ಗಳೇನಿದ್ದಾವೆ ಅದು ಯಾವುದು ಕೂಡ ಕ್ಲೋಸ್ ಮಾಡ್ದಲ್ಲ. ಸೊ ರೈಲ್ವೆ ಬ್ರಿಡ್ಜ್ ಮುಖಾಂತರ ಹೊಸ ರೈಲ್ವೆ ಬ್ರಿಡ್ಜ್ ಮುಖಾಂತರ ಅಂಡರ್ ಪಾಸ್ ಮಾಡಿದ್ದಾರೆ.
ಸುಮಾರು ಬ್ರಿಡ್ಜ್ಗಳನ್ನ ದಾಟಿ ನಾವು ಇವಾಗ ಹೊನ್ನೇನಹಳ್ಳಿ ಕುಪ್ಪೂರು ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಬಟ್ ಈ ಬ್ರಿಡ್ಜ್ ಒಂಥರ ಸೀನಿಕ್ ವ್ಯೂ ಸಕ್ಕತ್ತಾಗಿದೆ. ಫೈನಲಿ ಅಂಡರ್ ಪಾಸು ಓವರ್ ಬ್ರಿಡ್ಜು ಅಂತ ನಾವೆಲ್ಲ ಸುತ್ತಾಕೊಂಡು ಇವಾಗ ನಾವು ಬಂದಿದ್ದೀವಿ. ಈ ಒಂದು ರೈಲ್ವೆ ಮಾರ್ಗದ 2ನೇ ಸ್ಟೀಲ್ ಗರ್ಡರ್ ಬ್ರಿಡ್ಜ್ ಅಂತಾದ ಊರುಕೆರೆ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಈ ಒಂದು ಬ್ರಿಡ್ಜು ಇದೇನು NH4 ಇದೆ, ಈ ಒಂದು NH4ನ ಓವರ್ ಪಾಸ್ ಮಾಡುತ್ತಾ. ಇದು ಕಂಪ್ಲೀಟ್ಲಿ ಸ್ಟೀಲ್ ಗರ್ಡರ್ ಬ್ರಿಡ್ಜ್ ಆಗಿದೆ. ಇದು ಈ ಒಂದು ರೈಲು ಮಾರ್ಗದ 2ನೇ ಅತಿ ಮುಖ್ಯವಾದ ಬ್ರಿಡ್ಜ್ ಇದು. ಇಲ್ಲೆಲ್ಲ ಆಲ್ರೆಡಿ ಗಾರ್ಡ್ ರೈಲ್ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ. ಇಲ್ಲಿಂದ ಸರಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ನಮಗೆ ಊರುಕೆರೆ ಜಂಕ್ಷನ್ ಸಿಗುತ್ತೆ. ಈ ಒಂದು ರೈಲು ಮಾರ್ಗ ಕಂಪ್ಲೀಟ್ ಆದರೆ ತುಮಕೂರಿನ 8 ತಾಲೂಕುಗಳಲ್ಲಿ ರೈಲ್ವೆ ನಿಲ್ದಾಣಗಳ ಹೆಸರಿರುತ್ತೆ. ಇದು NH4 ಇಂದ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಮಾಡುವಂಥ ಒಂದು ರಸ್ತೆ ಇದು. ಈ ಕಡೆ ನಾವು ನೋಡ್ಬೋದು ಆ ಬೆಟ್ಟದ ಹತ್ರ ಇನ್ನೊಂದು ಊರಿದೆ. ಆ ಒಂದು ಊರಿನ ಹೆಸರು ಅಣ್ಣೇನಹಳ್ಳಿ ಅಂತ. ಈ ಒಂದು ಸ್ಟೇಷನ್ನು ಊರುಕೆರೆ ಜಂಕ್ಷನ್ ಆದ್ರೂ ಊರುಕೆರೆಗೆ ದೂರ, ಅಣ್ಣೇನಹಳ್ಳಿಗೆ ಹತ್ರ. ಸೊ ಇದು ನಾವು ನೋಡ್ಬೋದು, ಇಲ್ಲಿಂದ ನಮಗೆ ರೈಲ್ವೆ ಪ್ಲಾಟ್ಫಾರ್ಮ್ ಕಾಣಿಸುತ್ತೆ. ಇಲ್ಲಿ ಮುಂದೆ ಬಂದರೆ ನಾವು
ವೆಹಿಕಲ್ಲು ಮತ್ತು ಪ್ಯಾಸೆಂಜರ್ ಟಿಕೆಟ್ ತೊಗೊಳ್ಲಿಕ್ಕೆ ಎಂಟ್ರಿ ಇದು. ಓ ಏನು ಗುರು ಇಷ್ಟುದ್ದ ಐತೆ ಇದು. ಈ ಒಂದು ಮೇಯ್ನ್ ಎಂಟ್ರೆನ್ಸಿಂದ ಆ ಒಂದು ಸ್ಟೇಷನ್ ಏನಿದೆ ಅದು ತೀರಾ ಒಳಗಡೆ ಇದೆ. ನಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಒಂದು ಮೇಯ್ನ್ ಎಂಟ್ರೆನ್ಸಿಂದ ಟಿಕೆಟ್ ಕೌಂಟರ್ ಏನಿದೆ ಅದು ಸಿಕ್ಕಾಪಟ್ಟೆ ದೂರ ಇದೆ. ಈ ಕಡೆನೂ ಹಳ್ಳ, ಆ ಕಡೆನೂ ಯಾವುದೋ ಒಂದು ಕೆರೆ ಇದೆ. ಸೆಂಟ್ರಲ್ಲಿ ಸ್ಟೇಷನ್ ಇದೆ. ಮೇಲತ್ತು ನೋಡ್ಬೋದು ಖತರ್ನಾಕ್ ವ್ಯೂ ಇದೆ. ಯಾವ ಹೊಲಗಿಲ್ಲ ಹಾಕಿದಾಗ ಫುಲ್ಲು ಹಸಿರು ಇಲ್ಲಿ. ನಾವು ನೋಡ್ಬೋದು ಸ್ಟೇಷನ್ನು ಎಷ್ಟು ಎತ್ತರದಲ್ಲಿದೆ ಅಂತ. ಫುಲ್ ಹೈಟಲ್ಲಿ ಸಿಚುವೇಟ್ ಆಗಿದೆ ಈ ಒಂದು ಸ್ಟೇಷನ್. ಆ ಕಡೆ ಕೆರೆ, ಈ ಕಡೆ ಹೊಲ, ಸೆಂಟ್ರಲ್ಲಿ ಸ್ಟೇಷನ್. ಇನ್ನು ಕಾಮಗಾರಿ ನಡೀತಾನೇ ಇದೆ. ರೀಟೈನಿಂಗ್ ವಾಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ. ಯಾವುದು ಗುರು ಎಂಟ್ರೆನ್ಸು ಇನ್ನು ಮುಂದೆ ಇದೆ. ಸೊ ನಾವು ಇವಾಗ ಊರುಕೆರೆ ಸ್ಟೇಷನ್ ಹತ್ರ ಇದ್ದೀವಿ. ಸೊ ಸೀದಾ ಇಲ್ಲಿಂದ ಬಂದ್ಬಿಟ್ಟು ಇದು ನಮ್ಮದು ಟಿಕೆಟ್ ಕೌಂಟ್ರ್. ಇದು ಇಲ್ಲಿ 20 ರೂಪಾಯಿ ಇಲ್ಲ 30 ರೂಪಾಯಿ ಇಟ್ಬಿಟ್ಟು ಸರ್ ಒಂದು ಪಾವಗಡ ಟಿಕೆಟ್ ಕೊಡಿ. ಸೊ ವೈಡ್ ಆ್ಯಂಗಲಲ್ಲಿ ನಾವು ನೋಡ್ತಿರ್ಬೋದು, ಸ್ವಲ್ಪ ವೈಡಾಗೇ ಇದೆ ಇಲ್ಲಿ ಪಾರ್ಕಿಂಗ್ ಸ್ಪೇಸು. ಇದು ಬಂದ್ಬಿಟ್ಟು ಸ್ಟೇಷನ್ ಎಂಟ್ರೆನ್ಸು. ಎರಡು ಮೂರು ನಾಲ್ಕು ರೈಲ್ವೆ ಟ್ರ್ಯಾಕ್ ಆದರೂ